ಸಂಚಿಕೇಶ್ವರ್ನಲ್ಲಿ ಮೀನಾಗೆ ಪೂಜೆ ಮಾಡೋಕೆ ಒಪ್ಪಿಗೆ ಕೊಟ್ಟಂತ ಶಾಂತಿನೇ ನೋಡ್ತಾ ಗುರಾಯಿಸ್ತಾ ನಿಂತಿರ್ತಾನೆ ಸೂರ್ಯ. ಆಗ ಅವನನ್ನ ಗಮನಿಸಿದಂತ ಶಾಂತಿ, ನೀನ್ ಯಾಕೋ ಈ ರೀತಿ ಗುರಾಯಿಸ್ತಾ ಇದೀಯಾ ಅಂತ ಕೇಳಿದಾಗ ಮನೋಜನ್ ಬಗ್ಗೆ ಮಾತಾಡ್ತಾ ಕೀಟ್ಲೆ ಮಾಡ್ತಾ ಇರ್ತಾನೆ ಸೂರ್ಯ. ಆಗ ಶಾಂತಿ, ನೀನ್ ಸುಮ್ನೆ ಇದ್ರೆ ಸರಿ ಇವಾಗ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು ಕೂಡ ನೀನ್ ಸುಮ್ನಿರು ಸೂರ್ಯ ಅಂತ ಹೇಳಿ ಸನ್ನೆ ಮಾಡ್ತಾರೆ. ಆಗ ಸೂರ್ಯ, ಅಪ್ಪ ನನಗ್ ಫೋನ್ ಬಂತು, ನಾನು ಇವಾಗ ಸುಮ್ನೆ ಇರೋಕ್ ಆಗಲ್ಲ ಅಂತ ಹೇಳಿದಾಗ ಹೊರಗಡೆ ಹೋಗಿ ಮಾತಾಡು ಅಂತ ಹೇಳ್ತಾರೆ. ಆಗ ಸೂರ್ಯ ಫೋನ್ ತಗೊಂಡು ಹೊರಗಡೆ ಬರ್ತಾನೆ. ಈ ಕಡೆ ಕಸ್ತೂರಿ ಹಾಗೂ ಶಾಂತಿ ಚಿಪ್ಸ್ ತಿಂತ ಮಾತಾಡ್ತಾ ಕುಳಿತಿರ್ತಾರೆ. ಅಲ್ಲ ಕಣೆ, ನಿಮ್ ಮನೇಲಿ ಆಗಾಗ ಪೂಜೆ ವೃತ್ತ ಎಲ್ಲ ನಡೀತಾನೆ ಇರುತ್ತಲ್ಲ ಅಂತ ಹೇಳಿದಾಗ, ಹೌದು ಕಣೆ ನಡೆಯುತ್ತೆ, ಎಲ್ಲ ಒಳ್ಳೇದಕ್ಕೆ. ಆದ್ರೆ ಒಂದೇ ಒಂದ್ ಬೇಜಾರು ಏನು ಗೊತ್ತಾ, ಈ ಶ್ರುತಿನೋ ರೋಹಿಣಿನ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು, ನಾನು ತುಂಬಾ ಖುಷಿ ಪಡ್ತಿದ್ದೆ. ಆದ್ರೆ ಹೋಗಿ ಹೋಗಿ ಆ ಹೂ ಮಾರೋಳು ಮಾಡ್ತಾ ಇದ್ದಾಳೆ, ಅದೊಂದೇ ಬೇಜಾರು ಅಂತ ಹೇಳಿದಾಗ, ನಿನ್ಗೆ ಅಷ್ಟು ಕಷ್ಟ ಆದ್ರೆ ಬೇಡ ಅಂತ ಹೇಳ್ಬೇಕಿತ್ತು ಅಂತ ಕಸ್ತೂರಿ ಹೇಳ್ತಾಳೆ. ಅಯ್ಯೋ ಅದು ಹಾಗಲ್ಲ, ಈ ವೃತ್ತ ಮಾಡೋದ್ರಿಂದ ಮನೆ ಹಿರಿ ಮಗನ್ಗೆ ಅಂದ್ರೆ ನಮ್ಮ ಮನೋಜನ್ಗೆ ಒಳ್ಳೇದಾಗುತ್ತಂತೆ, ನಮ್ಮ ಮನೋಜನ್ಗೆ ಒಳ್ಳೇದಾದ್ರೆ ನನ್ಗಷ್ಟೇ ಸಾಕು, ಅದಕ್ಕೆ ನಾ ಒಪ್ಕೊಂಡೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ಆಗ ಕಸ್ತೂರಿ, ಅದೇಗೆ ಆಗುತ್ತೆ, ಮೀನಾ ವೃತ್ತ ಮಾಡೋದ್ರಿಂದ ಮನೋಜನ್ಗೆ ಹೇಗೆ ಒಳ್ಳೇದಾಗುತ್ತೆ ಅಂತ ಕೇಳಿದಾಗ, ಅದೇಗಂದ್ರೆ ಈ ಮನೆ ಕಟ್ಟಿದ್ಯಾರು ನೀನು, ಇಷ್ಟ ದೊಡ್ಡ ಮನೇಲಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇರೋದು ಯಾರು, ನಾನು, ಅದು ಹಾಗೆ. ಈ ಕಡೆ ಶಾಂತಿಗೆ ಊಟ ಕೊಡೋಕಂತ ಹೇಳಿ ಕಸ್ತೂರಿ ಮನೆಗೆ ಬಂದ ಮೀನಾ ಬ್ಯಾಗ್ ನ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾ ಇರ್ತಾಳೆ. ಆಗ ರೂಮಿಂದ ಶಬ್ದ ಕೇಳುತ್ತೆ. ಆಗ ಮೀನಾ ಸಡನ್ ಆಗಿ ರೂಮ್ ಬಾಗಿಲನ್ನ ತೆಗ್ದಾಗ ರತಿ ಹಾಗೂ ಮನ್ಮಥ ತಪ್ಕೊಂಡು ನಿಂತಿರ್ತಾರೆ. ಆಗ ಮೀನಾಗೆ ತುಂಬಾ ಕೋಪ ಬರುತ್ತೆ. ಏನ್ ಮಾಡ್ತಾ ಇದ್ದಾರಾ ನೀವಿಬ್ರು, ಇಲ್ಲಿ ಡ್ಯಾನ್ಸ್ ಕಲಿಯೋಕ್ ಬಂದವ್ರು ಮಾಡೋ ರೀತಿನ ಇದು, ಬನ್ನಿ ಹೊರಗಡೆ ನಿಮ್ಗಿದೆ ಅಂತ ಹೇಳಿ ಬೈದು ಅಲ್ಲಿಂದ ಹೊರಗಡೆ ಬರ್ತಾಳೆ. ಆಗ ರತಿಗೆ ತುಂಬಾ ಭಯ ಆಗುತ್ತೆ. ನಾನ್ ಹೇಳಿದ್ದೆ ತಾನೇ ಹೀಗೆ ಆಗುತ್ತೆ ಅಂತ ಹೇಳಿದಾಗ ಮನ್ಮಥ ರತಿಗೆ ಸಮಾಧಾನ ಮಾಡಿ, ನಾನ್ ಹೇಳ್ದಂಗ್ ಮಾಡು, ಏನೂ ಆಗಲ್ಲ ಅಂತ ಹೇಳಿ ಕಿವಿಯಲ್ಲಿ ಏನೋ ಹೇಳ್ತಾನೆ. ಈ ಕಡೆ ಹೊರಗಡೆ ಬಂದ ಮೀನಾ ಊಟದ ಬಾಕ್ಸ್ ನ ತೆಗಿತಾ ಇರ್ತಾಳೆ. ಆಗ ಶಾಂತಿ ಬಂದು, ಎಷ್ಟೊತ್ತೈತೆ ನೀನ್ ಬಂದು, ಹೇಳೇ ಇಲ್ವಲ್ಲ ಅಂತ ಹೇಳಿ ಮೀನಾಗೆ ರೇಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ರತಿ ಅಳ್ತಾ ಬರ್ತಾಳೆ. ಅದನ್ನ ನೋಡಿದಂತ ಶಾಂತಿ, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ, ಇವ್ರು ನನ್ಗೆ ಬಾಯಿಗೆ ಬಂದಂಗ್ ಬೈದ್ ಬಿಟ್ರು ಮೇಡಮ್, ನಮ್ಮನೆ ನನ್ಗೆ ಆ ರೀತಿ ಬೈದಿರ್ಲಿಲ್ಲ ಅಂತ ಹೇಳಿದಾಗ, ನೀನ್ ಯಾರೇ ನನ್ ಸ್ಟೂಡೆಂಟ್ಸ್ ನ ಬೈಯೋಕೆ ಅಂತ ಹೇಳಿ ಮೀನಾಗೆ ರೇಗ್ತಾಳೆ ಶಾಂತಿ. ಆಗ ಮೀನಾ, ಅಯ್ಯೋ ಅತ್ತೆ, ಇವರಿಬ್ರು ರೂಮ್ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಕೇಳಿ ಅಂತ ಹೇಳಿದಾಗ, ಮೇಡಮ್ ನೀವ್ ಹೇಳ್ಕೊಟ್ಟ ಡ್ಯಾನ್ಸ್ ನ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾನೆ. ಆಗ ರತಿ, ಹೌದು ಮೇಡಮ್, ನೀವ್ ಹೇಳ್ಕೊಟ್ಟ ಶೃಂಗಾರ ರಸನ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅಷ್ಟ್ ಹತ್ರದಲ್ಲ ನಿಂತು ಅಂತ ಹೇಳಿ ಮೀನಾ ಪ್ರಶ್ನೆ ಮಾಡ್ತಾಳೆ. ಶೃಂಗಾರ ರಸದ ಬಗ್ಗೆ ನಿನ್ಗೇನೆ ಗೊತ್ತು ಅಂತ ಹೇಳಿ ಮೀನಾಗೆ ಬೈತಾಳೆ ಶಾಂತಿ. ಹಾಗೆ ನಿನ್ಗೇನಿದ್ರು ಈ ಟೊಮ್ಯಾಟೊ ರಸ ನಿಂಬೆ ರಸ ಅಷ್ಟೇ ಗೊತ್ತು ಅಂತ ಹೇಳಿ ಮೀನಾಗೆ ಬೈತಿರುವಾಗ ಕಸ್ತೂರಿ, ಅವಳೇನ್ ಹೇಳ್ತಾಳೆ ಮೊದ್ಲು ಕೇಳೆ ಅಂತ ಹೇಳಿ ಶಾಂತಿ ಕೇಳಿದಾಗ, ನೀನ್ ಸುಮ್ನಿರೇ, ನೀನ್ ಬರೀ ಅವಳಿಗೆ ಸಪೋರ್ಟ್ ಮಾಡ್ಬೇಡ, ನೀನ್ ಹೊರಡೆ ಇಲ್ಲಿಂದ, ನಮ್ಗೆ ಬಡಿಸ್ಕೊಳಕ್ಕೆ ಬರುತ್ತೆ ಅಂತ ಹೇಳಿ ಮೀನಾಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ರತಿ ಹಾಗೂ ಮನ್ಮಥನ್ಗೆ ಸಮಾಧಾನ ಮಾಡಿ, ನೀವು ಊಟ ಮಾಡಕ್ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಶಾಂತಿ. ನೀನ್ ಇದೇ ಆಗೋಯ್ತು, ಬಾ ಊಟಕ್ ಬಡಿಸು ಅಂತ ಹೇಳಿ ಕಸ್ತೂರಿಗೆ ಹೇಳ್ತಾಳೆ ಶಾಂತಿ. ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತಾ ಇರ್ತಾಳೆ ಮೀನಾ. ಆಗ ಅಲ್ಲಿಗೆ ಸೂರ್ಯ ಬೊಂಬೆಗಳ ಬಾಕ್ಸ್ ನ ತಗೊಂಡ್ ಬಂದು, ನೀನ್ ಹೇಳಿರೋ ಬೊಂಬೆಗಳನ್ನೆಲ್ಲ ತಂದಿದ್ದೀನಿ ನೋಡಮ್ಮ, ಈ ಪೆಂಗ್ ಬಂಡೆದು ಇಲ್ಲೇ ಕುಂತಿದೀಯಾ ಅಂತ ಹೇಳಿ ಮನೋಜನ್ ನೋಡ್ತಾ ಮಾತಾಡ್ತಾ ಇರ್ತಾನೆ. ಆಗ ಮೀನಾ, ಎಲ್ಲ ಬೊಂಬೆಗಳು ಇದೆಯಾ ಅಂತ ಹೇಳಿದಾಗ ಸೂರ್ಯ, ಪಟಾಕ್ಷಿ ಕೇಳಿದ್ರೆ ಶಿವಕಾಶಿಗೆ ಹೋಗಿ ತಗೊಂಡ್ಬರ್ಬೋದು, ಆದ್ರೆ ಶಿವನ್ನೇ ಕೇಳಿದ್ರೆ ಕಾಶಿಗೆ ಹೋಗಿ ತರೋಕಾಗತ್ತಾ, ನೀನ್ ಹೇಳಿರೋದೆಲ್ಲ ತಂದಿದ್ದೀನಿ, ಅಡ್ಜಸ್ಟ್ ಮಾಡ್ಕೊ ಅಂತ ಮಾತಾಡ್ತಾ ಇರ್ತಾನೆ. ಆಗ ಮನೋಜ, ಏನೋ ಬೊಂಬೆ ಗಿಂಬೆ ಅಂತ ಮಾತಾಡ್ತಿದ್ಯಲ್ಲ, ಇದನ್ನೇನ್ ಮೈಸೂರು ಪ್ಯಾಲೇಸ್ ಅನ್ಕೊಂಡಿದ್ಯಾ ಬೊಂಬೆಗಳನ್ನ ತಂದು ಕೂರ್ಸೋಕೆ ಅಂತ ಕೇಳಿದಾಗ, ನಾನು ಇರೋ ಕಡೆನೆ ಪ್ಯಾಲೇಸ್ ಕಣೋ, ನಾನೇ ಅದಕ್ಕೆ ಪೊಲೀಸು ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಮನೋಜ, ನಿನ್ಗೆ ಅಣ್ಣನ್ಗೆ ಮರ್ಯಾದೆ ಕೊಡ್ಬೇಕು ಅಂತಾನೆ ಗೊತ್ತಿಲ್ಲ, ನನ್ನಂತ ಅಣ್ಣ ಸಿಕ್ಕಿದ್ರೆ ಇನ್ನೊಬ್ರು ಯಾರಾದ್ರೂ ಕಾಲ್ ತೊಳೆದು ಪೂಜೆ ಮಾಡ್ಬಿಡ್ತಿದ್ರು ಅಂತ ಮಾತಾಡ್ತಿರುವಾಗ, ಪೂಜೆ ಮಾಡ್ಬೇಕಾ, ಪೂಜೆ ನಿನ್ಗೆ ಮಿನರಲ್ ವಾಟರ್ ಮಾಡ್ಬೇಕಾ ಅಥವಾ ರಮ್ಮಲ್ಲಿ ಮಾಡ್ಬೇಕಾ, ಪೂಜೆ ಮಾಡಿ ಹೂ ಏರ್ಸಿ ಗಂಧದ ಕಡ್ಡಿ ಕಾಲಲ್ಲಿ ಚುಚ್ಚಿಬಿಡ್ತೀನಿ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಅದನ್ನ ಕೇಳಿಸ್ಕೊಂಡಂತ ಮೀನಾ ನಗ್ತಾ ಇರ್ತಾಳೆ. ಆಗ ಸೂರ್ಯ, ಬಾರಮ್ಮ ಇನ್ನೂ 2 ಬಾಕ್ಸ್ ಹೊರಗಡೆ ಇದೆ ತರೋಣ ಅಂತ ಹೇಳಿ ಮೀನಾನ್ ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಈ ಕಡೆ ಮನೋಜ, ಇಲ್ಲಿ ಕುಂತ್ರೆ ಇದೇ ರಗಳಿ, ಒಳಗಡೆ ಹೋಗಿ ರೂಮಲ್ಲಿ ರೋಹಿಣಿ ಜೊತೆ ಆರಾಮಾಗಿ ಮಾತಾಡೋಣ ಅಂತ ಹೇಳಿ ರೂಮಿಗೆ ಬಂದ ಮನೋಜ ರೋಹಿಣಿ ತೊಡೆ ಮೇಲೆ ಮಕ್ಕೊಂಡು, ರೋಹಿಣಿ ಈ ಪೂಜೆಗೆ ಅಮ್ಮ ಹೇಗ್ ಒಪ್ಕೊಂಡ್ರು ಅಂತ ಕೇಳಿದಾಗ, ಅಯ್ಯೋ ಮನೋಜ್, ಈ ಪೂಜೆ ಮಾಡೋದ್ರಿಂದ ಈ ಮನೆ ಹಿರಿ ಮಗನ್ಗೆ ಒಳ್ಳೇದಾಗುತ್ತಂತೆ, ಅಂದ್ರೆ ಜ್ಯೇಷ್ಠ ಪುತ್ರನಿಗೆ, ಅಂದ್ರೆ ಅದು ನೀವಲ್ವಾ, ಅದಕ್ಕೋಸ್ಕರನೇ ಅತ್ತೆ ಒಪ್ಕೊಂಡಿದ್ದು ಅಂತ ಹೇಳಿದಾಗ, ಓಹೋ ಇದೇ ಒಂದ್ ಪಾಯಿಂಟ್ಗ ಅಮ್ಮ ಒಪ್ಕೊಂಡಿದ್ದು, ಹೌದು ಈ ಪೂಜೆ ದಿನ ಉಸುಳಿ ಗಿಸುಳಿ ಎಲ್ಲ ಮಾಡ್ತಾರ ಅಂತ ಕೇಳ್ತಾನೆ ಮನೋಜ. ಮಾಡ್ಬೋದು ಅಂತ ಹೇಳ್ತಾಳೆ ರೋಹಿಣಿ. ಹಾಗಿದ್ರೆ ಟೈಮ್ ಸರಿಯಲ್ಲ, ನನಗ್ ಬಂದ್ಬಿಡ್ಬೇಕು, ಆ ಮೀನಾಗ್ ಹೇಳ್ಬಿಡು ಅಂತ ಹೇಳಿದಾಗ, ಸರಿ ಮನೋಜ್ ಅಂತ ಹೇಳ್ತಾಳೆ ರೋಹಿಣಿ. ಬಾಕ್ಸ್ ಅಲ್ಲಿರೋ ಬೊಂಬೆಗಳನ್ನ ಒಂದೊಂದಾಗಿ ತೆಗೀತಾ ಜೋಡಿಸ್ತಾ ಇರ್ತಾರೆ ಸೂರ್ಯ ಮೀನಾ. ಆಗ ಅಲ್ಲಿಗೆ ಬಂದ ಶ್ರುತಿ, ಬೊಂಬೆಗಳೆಲ್ಲ ಬಂದ್ವಾ ಅಂತ ಹೇಳಿ ಮೀನಾ ಬಗ್ಗೆ ವಿಚಾರಿಸ್ತಿರುವಾಗ
ಸೂರ್ಯ ಮೀನಾನ್ ಬಗ್ಗೆ ಕೀಟ್ಲೆ ಮಾಡ್ತಾನೆ. ಆಗ ಮೀನಾ ಸೂರ್ಯನ್ ಹೊಡಿಯೋಕಂತ ಹೇಳಿ ಅಟ್ಟಾಡ್ಸ್ಕೊಂಡು ಹೋಗ್ತಾಳೆ. ಆಗ ಸೂರ್ಯ ನಡುವೆ ಬಂದ ಶ್ರುತಿನ ತಳ್ತಾನೆ. ಆಗ ಕೋಪಗೊಂಡಂತ ಶ್ರುತಿ, ಅಲ್ಲ ನನ್ನ ತಳ್ಳಿ ನೀವಿಬ್ರು ರೊಮ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ಆಗ ಸೂರ್ಯ, ಇಲ್ಲ ಕಣಮ್ಮ, ನೀನ್ ತುಂಬಾ ಒಳ್ಳೆ ಹುಡುಗಿ, ನಿನ್ನ ರೇಗ್ಸೋಕಂತಾನೆ ನಾವ್ ಈ ರೀತಿ ಮಾಡಿದ್ದು. ನೀನು ನಿನ್ ಮನ್ಸು ಹೆವೆನ್ ತರ, ಆದ್ರೆ ನಿನ್ ಮಾತು AK-47, ನಿನ್ನ ರೇಗ್ಸೋಕಂತಾನೆ ನಾವಿಬ್ರು ತಮಾಷೆ ಮಾಡಿದ್ದು ಅಂತ ಹೇಳಿದಾಗ, ಸರಿ ಬಿಡಿ, ನನ್ನಿಂದ ನೀವಿಬ್ರು ಖುಷಿಯಾಗಿದ್ದೀರಲ್ಲ ಅಷ್ಟೇ ಸಾಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಶ್ರುತಿ. ಈ ಕಡೆ ಸೂರ್ಯ ಮೀನಾ ಒಂದೊಂದಾಗಿ ಬೊಂಬೆಗಳನ್ನ ಜೋಡಿಸ್ತಾ ಇರ್ತಾರೆ. ಆಗ ಶ್ರುತಿ ಅತ್ತಿ ಬಂದ್ರು ಅಂತ ಹೇಳಿ ಮೀನಾಗೆ ಸೊನ್ನೆ ಮಾಡ್ತಾ ಇರ್ತಾರೆ. ಈ ಕಡೆ ರಂಗನಾಥ್ ಅವರು ಶಾಂತಿಗೆ ಬೈತಾ, ನಿನ್ ನಾಲ್ಗೆನ ಬಟ್ಟೆ ಒಗೆಯೋ ಬ್ರಷ್ ಉಜ್ಬೇಕು ಕಣೆ, ನಾಲ್ಗೆನ ಶುದ್ಧವಾಗಿ ಇಟ್ಕೋ ಅಂತ ಹೇಳಿ ಶಾಂತಿಗೆ ಬೈತಿರುವಾಗ, ನೀವ್ ಯಾವಾಗ್ಲೂ ನನ್ನೇ ಬೈತೀರಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಶಾಂತಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತಾಳೆ. ಶಾಂತಿನ ನೋಡಿದ ತಕ್ಷಣ ಶ್ರುತಿ ಹಾಗೂ ಮೀನಾ ಪರಸ್ಪರ ಜಗಳ ಆಡೋ ರೀತಿ ಶಾಂತಿ ಮುಂದೆ ಆಕ್ಟ್ ಮಾಡ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ರೋಹಿಣಿ ಹಾಗೂ ಮನೋಜನು ಅಲ್ಲಿಗೆ ಬರ್ತಾರೆ. ಮನೋಜನ ಸೋಮಾರಿತನವನ್ನ ನೋಡಿದಂತ ರಂಗನಾಥ್ ಅವರು ಮನೋಜನ್ಗೆ ಬೈತಾ ಇರ್ತಾರೆ. ಆಗ ಸೂರ್ಯ ಬಾಕ್ಸ್ ಇಂದ ಬೊಂಬೆ ತೆಗೆದು, ಇದೇನೇ ಮೀನಾ, ದೇವ್ರ ಬೊಂಬೆ ಕೊಡು ಅಂದ್ರೆ ಇದ್ಯಾವುದೋ ಅಸಹ್ಯವಾಗಿರೋ ಬೊಂಬೆ ಕೊಟ್ಟಿದ್ದಾನಲ್ಲಿ ಅಂತ ಹೇಳಿ ತೋರಿಸ್ತಾನೆ. ಆಗ ಮೀನಾ ಅದನ್ನೇ ನೋಡ್ತಾ ಇರ್ತಾಳೆ. ನೀನ್ ಯಾಕೆ ಅದನ್ನ ಆ ರೀತಿ ಗುರಾಯಿಸ್ತಾ ಇದೀಯಾ ಅಂತ ಹೇಳಿ ಬೈತಿರ್ತಾನೆ ಸೂರ್ಯ. ರೀ, ಅತ್ತೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಹುಡುಗ ಹುಡುಗಿ ನಿಂತಿದ್ರು ಶೃಂಗಾರ ರಸ ಭಂಗಿಯಲ್ಲಿ ಅಂತ ಹೇಳಿದ್ನಲ್ಲ, ಅವರು ಇದಕ್ಕಿಂತ ಕೆಟ್ಟದಾಗಿ ನಿಂತಿದ್ರು ಅಂತ ಹೇಳಿದಾಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ. ಒಪ್ಕೊಂಡಂತ ಶಾಂತಿ, ಸುಳ್ಳು ಬಗಳು ಬೇಡವೆ ಮೀನಾ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ. ಆಗ ಸೂರ್ಯ, ಅಯ್ಯೋ ಸಕ್ರೆ, ಇವಳು ಯಾಕೆ ಸುಳ್ಳು ಹೇಳ್ತಾಳೆ, ಏನೋ ಎಡವಟ್ಟಾಗ್ತಾ ಇದೆ, ಸ್ವಲ್ಪ ಗಮನ ಇಡು ಅಂತ ಹೇಳ್ತಾ ಇರ್ತಾನೆ. ಆಗ ಶಾಂತಿ, ರೀ, ಅವರು ಶೃಂಗಾರ ರಸನೇ ಮಾಡ್ತಾ ಇದ್ರು, ನಾನ್ ಹೇಳ್ಕೊಟ್ಟಿದ್ದ ಸ್ಟೆಪ್ಸೆ, ಇವಳೇ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ, ಅವಳ್ಯಾಕೆ ಸುಳ್ಳು ಹೇಳ್ತಾಳೆ, ಹಾಗಿದ್ರೆ ನೀವು ಮಾಡಿ ತೋರಿಸಿ ಸಕ್ರೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನಾನ್ ಯಾಕೋ ಮಾಡ್ಲಿ ಅಂತ ಹೇಳಿದಾಗ, ಹಾಗಿದ್ರೆ ಅದು ನಾಚಿಗೇಡಿ ಸ್ಟೆಪ್ಪೇ ಇರಬೇಕು ಅಂತ ಹೇಳಿ ಹೇಳಿದಾಗ, ಭರತನಾಟ್ಯ ಅನ್ನೋದು ದೈವ ಕಲೆ ಕಣೋ ಅಂತ ಹೇಳಿದಾಗ, ಹಾಗಿದ್ರೆ ಮಾಡಿ ತೋರಿಸಿ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರನ್ನ ಮುಂದೆ ಕರ್ಕೊಂಡ್ಬಂದು ಒಂದೊಂದೇ ಭಂಗಿನ ಮಾಡಿ ತೋರಿಸ್ತಾ ಇರ್ತಾಳೆ. ಆಗ ಶ್ರುತಿ ತನ್ನ ಫೋನಲ್ಲಿ ಆ ಭಂಗಿಗಳನ್ನೆಲ್ಲ ಸೆರೆ ಹಿಡಿತಾ ಇರ್ತಾಳೆ. ಶಾಂತಿ ಡ್ಯಾನ್ಸ್ ನ ನೋಡಿ ಮನೆಯವರೆಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ಮೀನಾ ಮಾತ್ರ ಸೂರ್ಯನ್ಗೆ ಸನ್ನೆ ಮಾಡ್ತಾ ಇರ್ತಾಳೆ, ಈ ತರ ಅಲ್ಲ ಅಂತ ಹೇಳಿ. ಆಗ ಸೂರ್ಯನಿಗೂ ಅನುಮಾನ ಬರುತ್ತೆ. ಆಗ ಮೀನಾ ಶಾಂತಿಗೆ, ಅವರು ಇದಕ್ಕಿಂತ ಕೆಟ್ಟದಾಗಿ ನಿಂತ್ಕೊಂಡಿದ್ರು, ಈ ತರ ನಿಂತ್ಕೊಂಡಿದ್ದಿಲ್ಲ ಅಂತ ಹೇಳಿದಾಗ ಬೊಂಬೆನ ಶಾಂತಿ ಎದುರಿಗೆ ತೋರಿಸ್ತಾನೆ ಸೂರ್ಯ. ಆಗ ಶಾಂತಿಗೂ ಅನುಮಾನ ಕಾಡುತ್ತೆ. ಆಗ ಮೀನಾ, ಅತ್ತೆ ಅವ್ರು ಖಂಡಿತವಾಗೂ ಏನೋ ತಪ್ಪು ಮಾಡ್ತಾ ಇದ್ರು ಅಂತ ಹೇಳ್ತಿರುವಾಗ, ನೋಡಿ, ನೀನ್ ನನ್ನ ಸ್ಟೂಡೆಂಟ್ಸ್ ಮೇಲೆ ಆಪಾದನೆ ಮಾಡಬೇಡ, ನನ್ನ ಕ್ಲಾಸಲ್ಲಿ ನನ್ನ ಸ್ಟೂಡೆಂಟ್ಸ್ ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿರ್ತಾಳೆ ಶಾಂತಿ. ಆಗ ಸೂರ್ಯ, ನೋಡು ಸಕ್ರೆ, ನಾಳೆ ದಿನ ನಿನ್ ಮೇಲೆ ಆಪಾದನೆ ಬರುತ್ತೆ. ಭರತನಾಟ್ಯ ದೈವ ಕಲೆ ಇರ್ಬೋದು, ಆದ್ರೆ ಕಲಿಯೋಕ್ ಬಂದರೆಲ್ಲ ದೇವ್ರ ಮಕ್ಕಳಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ಗೆ ತೊಂದರೆ ಆಗೋದು ಅಂತ ಹೇಳಿದಾಗ ರಂಗನಾಥ್ ಅವರು, ಹೌದು ಶಾಂತಿ, ಯೋಚನೆ ಮಾಡು, ನಾಳೆ ಅವ್ರ ಮನೆಯವರು ನಿನ್ನೆ ಹಿಡ್ಕೋತಾರೆ, ನಿನ್ ಮೇಲೆ ಆಪಾದನೆ ಬರುತ್ತಾರೆ ಅಂತ ಹೇಳಿದಾಗ, ರೀ, ಹಾಗೇನೂ ಆಗಲ್ಲ, ನಮ್ಮ ಮನೇಲಿ ಇದ್ದಾಳಲ್ಲ ವಿಶ್ವಸುಂದರಿ, ಅವಳು ಬಿಸಿಲಲ್ಲಿ ಬಂದ್ರೆ ಎಲ್ಲಿ ಕರ್ಗಾಗ್ತಾಳೋ ಅನ್ನೋ ಚಿಂತೆಗೆ ಆ ರೀತಿ ನನ್ನ ಸ್ಟೂಡೆಂಟ್ಸ್ ಮೇಲೆ ಆಪಾದನೆ ಮಾಡಿದಾಳೆ. ನೋಡಮ್ಮ, ನೀನ್ ನಾಳೆಯಿಂದ ನನಗೆ ಊಟ ಕೊಡೋದು ಬೇಡ, ಆದ್ರೆ ಸುಮ್ನೆ ನನ್ನ ಸ್ಟೂಡೆಂಟ್ಸ್ ಮೇಲೆ ಆಪಾದನೆ ಮಾಡ್ಬೇಡ ಅಂತ ಹೇಳಿ ಮೀನಾ ಮೇಲೆ ರೇಗ್ತಾ ಶಾಂತಿ ಅಲ್ಲಿಂದ ಹೊಡ್ತಾಳೆ. ಆಗ ಮೀನಾ, ಯಾಕ್ರಿ ಅತ್ತೆ, ನಾನು ಏನ್ ಮಾತಾಡಿದ್ರು ನನ್ನ ಮಾತನ್ನ ನಂಬೋದೇ ಇಲ್ಲ ಅಂತ ಹೇಳಿದಾಗ ರಂಗನಾಥ್ ಅವರು, ಹೋಗ್ಲಿ ಬಿಡಮ್ಮ, ನಿನ್ಗೆ ಒಂದ್ ಕೆಲ್ಸ ಕಮ್ಮಿ ಆಯ್ತಲ್ಲ, ನೀನ್ ಕೆಲಸನ ನೋಡ್ಕೊ ಅಂತ ಹೇಳ್ತಾ ಅಲ್ಲಿಂದ ಹೊಡ್ತಾರೆ.